ಅಮ್ಮ ಅರ್ಜೆಂಟ್ ಊಟಕ್ಕೆ ಏನ್ ಹಾಕಿದ್ಯಾ? ಲಘು ಊಟಕ್ಕೆ ಕೊಡು, ನಾ ಹೊರಗಡೆ ಹೋಗ್ಬೇಕು. ಮಗ ಒಂದ್ ಸ್ವಲ್ಪ ನಿಂದ್ರು. ನೀವಪ್ಪ ಏನೋ ನಿನ್ ಜೋಡಿ ಮಾತಾಡ್ಬೇಕು ಅನ್ಕೊಂಡಿದ್ರು. ಅಮ್ಮ ಸಾಯಂಕಾಲ ಮಾತಾಡಿದ್ರೆ ಅದ್ ಬಿಡಮ್ಮ, ಈಗ ನಂಗೆ ಹೊರಗೆ ಹೋಗ್ಬೇಕಾಗತ್ತಿ, ನಾ ಹೊರಗೆ ಹೋಗ್ತೀನಿ. ಮಗ ಬರೀ ನೀ ಹಿಂಗ ಮಾಡಿದ್ರೆ ಹೆಂಗೋ? ನೀವಪ್ಪ ಎಷ್ಟೊತ್ತಾತ್ ನಿನ್ಗೋಸ್ಕರ ಮಾತಾಡ್ಬೇಕಂತ ಕಾಯ್ಕೊಂತ ಕುಂತಾರ. ಆಯ್ತು ಕರಿ. ನಾನು ಅವ್ನ ಜೋಡಿ ಮಾತಾಡಂಗಿಲ್ಲ ಅನ್ನೋದು ಗೊತ್ತಾಯ್ತು ನಿನಗ, ನಂಗ ಅವಂಗ ಗೊತ್ತಾಯ್ತಲ್ಲ, ಹಾಗಲಕಾಯಿ ಸೀಗೆಕಾಯಿ ಈ ತರ. ಇರ್ಲಿ ಮಾತಾಡ. ಬಂದ ನಿನ್ ಕುಲ್ಪುತ್ರ. ರೀ ಯಾವ ಬಂದ ನಾ ಮಾತಾಡ್ಬೇಕಂತೀರಿ, ಮಾತಾಡ್ರಿ. ನಾ ಹೇಳ್ತೀನಿ, ನೀನ ಹೇಳ ಅವಂಗ. ಅವ್ಯಾವತ್ ನನ್ನ ಮಾತು ಕೇಳಾನ. ಆಯ್ತಾಯ್ತು ಹೇಳಿ. ತಂಗಿದು ಮದ್ವಿ ಮಾಡ್ಬೇಕು ಅನ್ಕೊಂಡಿನಿ ಮುಂದಿನ ವರ್ಷ. ಗಂಡ್ ನೋಡಕ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕ ರೊಕ್ಕ ಹೊಂದಿಸಂತ ಹೇಳಿ ನಿಮ್ ಮಗಗ. ಹಾ ಚಲೋ ನೋಡಿ ಮಾಡಂತ ಹೇಳವಾ, ಎಂತಾದ್ರ ಹೋಗಿ ಕಟ್ ಅಂತ ಹೇಳ್ಬೇಡ. ನನ್ನ ಮಗಳಿಗೆ ಎಂತದ್ ಕಟ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಅವನಿಂದ ಏನ್ ತಿಳ್ಕೊಬೇಕಾಗಿಲ್ಲ. ಮೊದಲು ದುಡ್ದು ಚಂದಂಗ್ ದುಡ್ಡು ಮನಿಗ್ ಕೊಡಂತ ಹೇಳ. ಬರೇ ದಾನ ಧರ್ಮ ಮಾಡ್ಕೊಂತ ಹೋಗಂತ ಹೇಳಲ್ಲ. ಅಲ್ವಾ, ನಾ ಏನ್ ದಾನ ಧರ್ಮ ಮಾಡೀನಿ? ಒಂದ್ ಸ್ವಲ್ಪ ಜನ ಬೇಕಾದವ್ರಿಗೆ ಕೊಟ್ಟಿನಿ ಅಷ್ಟ. ಮನೆಯನ್ನಾರು ಪರಿಸ್ಥಿತಿ ನೋಡ್ಕೊಂಡ್ ಮಾಡಂತ ಹೇಳ. ಬರೀ ಹಿಂಗ ಮಾಡ್ಕೊಂತ ತಿರುಗ್ಕೊಂತ ಹೋಗುದ್ರಲ್ಲದು. ಆಯ್ತಾಯ್ತು, ಎಷ್ಟ್ ರೊಕ್ಕ ಬೇಕು ಕೇಳವಾ? ಅಲ್ಲ ನೀವೇ ಇಬ್ರು ಮಾತಾಡ್ರಿ, ನನ್ನ ಯಾಕೆ ನಡುವು ಸಿಗಿಸ್ತೀರಿ? ಹೇಳ ಅವಂಗ ಒಂದ್ 10 ಲಕ್ಷ ರೂಪಾಯಿ ಬೇಕಕ್ಕ ಅಂತೇಳಿ. ಆಯ್ತಾಳ, ಅವ ಹೊಟ್ಟಿಸ್ತೈತ್ ನಡಿವೆ. ಹಾಕ್ ಹೊಟ್ಟಿಗೆ ಹಾಕ್. ಬಾಳ ದಣದ್ ಬಂದ ನನ್ ಮಗ. ಆಫೀಸ್ನಾಗ ಕೆಲಸ ಮಾಡಿ ತರೋದೊಂದ್ 10,000 ರೂಪಾಯಿ ಸಂಬಳಕ್ಕ. ನೋಡಪ್ಪ, ನಾ ಎಷ್ಟಾರ ತರ್ತೀನಿ, ಅದಕ್ಕೆ ನೀ ಹಿಂಗೆಲ್ಲ ಅನ್ನೋ ಹಂಗಿಲ್ಲ ನೋಡು. ಈ ಸುಮ್ನಿರ್ರಿ, ಹುಡುಗ ಹೊಟ್ಟಸ್ತೈತೆ ಅಂತ ಊಟ ಮಾಡ್ತೈತಿ. ಹಾಕ್. ₹1 ಮನಿಗೆ ರೊಕ್ಕ ಕೊಡಂಗಿಲ್ಲ, ತಿನ್ನದ್ ಮಾತ್ರ ದನ ತಿಂದಂಗ್ ತಿಂತಾನ. ಅವ ನಾವ್ ಅಲ್ಲಿ ಬಿಡವಾ, ನಾ ಹೋಗ್ತೀನಿ. ಅಲ್ರಿ ನಿಮ್ಗೆ ಸುಮ್ಮಿರಕ್ಕ ಏನಾಗತ್ತ? ಹುಡುಗ ಹೊಟ್ಟೆ ಹಸ್ಕೊಂಡ್ ಬಂದಿರ್ತೈತಿ, ಅಷ್ಟು ತಿನ್ನೋದಂಗಿಲ್ಲಣ. ಅವನಿಗೆ ಜವಾಬ್ದಾರಿ ಬರ್ಲಿ ಅಂತ ನಾ ಮಾತಾಡ್ತೀನಿ. ನೀ ನನಗ ರೇಗಾಡ್ತೀಯಲ್ಲ. ಹಿಂಗ್ ರೇಗಾಡೋದ್ರಿಂದ ಜವಾಬ್ದಾರಿ ಬರ್ತೈತೆ ಅಂತ ತಿಳ್ಕೊಂಡ್ರೆ ಗಂಡ್ ಮಕ್ಳಿಗೆ. ಮತ್ತಿನ್ ಯಾವಾಗ ಬುದ್ಧಿ ಬರ್ತೈತಿ? ರಿಟೈರ್ಮೆಂಟ್ ಆಗಿ 1 ವರ್ಷ ಆತ್ ನನಗ. 1 ವರ್ಷದಾಗ ನನ್ ರಿಟೈರ್ಮೆಂಟ್ ದುಡ್ಡು ಅರ್ಧ ಖಾಲಿ ಆತ. ಮನಿಗೆ ₹1 ರೊಕ್ಕ ಕೊಡ್ತಾನೇನವ? ₹1 ಕೊಡಂಗಿಲ್ಲ ಮನಿಗೆ. ಎಲ್ಲ ಫ್ರೆಂಡ್ಸು ಅದ್ ಯಾರ್ಯಾರು ಏನೇನ್ ಸಿಗ್ತಾರ ದಾನ ಮಾಡ್ಕೊಂತ ಹೋಗುದು. ಮನೆಯನ್ನಾರು ಇಲ್ಲೇ ಹಂಗ ಕೊರಕೊಂತ ಕುಂದ್ರದಾನ. ಈಗ ಮಗಳ ಮದ್ವಿಗೆ ರೊಕ್ಕ ಎಲ್ಲಿಂದ ಹೊಂದಿಸ್ಲಿ ನಾನು? ಅವ ಬಾರ್ವಾ. ಅಣ್ಣ ಎಲ್ಲವಾ? ನಿಮ್ಮ ಅಪ್ಪನ್ ಕೇಳ. ಮತ್ ಜಗಳ ಮಾಡಿದ್ರೆ ಪಾಪದು. ನನ್ ಮದ್ವಿಗೆ ಯಾಕೆ ಅವಂಗ ಒತ್ತಡ ಹಾಕ್ತಿ? ಇನ್ನೊಂದ್ ವರ್ಷ ತಡಿ, ನಂದೇ ಎಜುಕೇಶನ್ ಮುಗಿತೈತಿ. ನಾನ್ ದುಡಿದು ನಾನ್ ಕಾಲ್ ಮೇಲೆ ನಾನು ನಿಂತು ಮದ್ವಿ ಮಾಡ್ಕೊಂತೀನಿ, ಆಯ್ತಾ? ಅಲ್ಲಮ್ಮ, ನಿನ್ ದುಡಿಮೆಗೆ ನಾನೇನು ವೇಟ್ ಮಾಡಕತ್ತಿಲ್ಲ. ನನ್ನ ಕಡೆ ಐತಿ ಇಲ್ಲ ಅಂತಲ್ಲ. ಬಟ್ ಅವ್ನ್ ಜವಾಬ್ದಾರಿ ಬರೋದು ಯಾವಾಗ ಹೇಳ? ಹಿಂಗ ಬರೇ ಫ್ರೆಂಡ್ಸ್ ಅಂತ ತಿರ್ಕೊಂತ ಅಡ್ಡಾಡಿದ್ರ ನಾಳೆ ನಮಗೂ ವಯಸ್ಸಾತು, ಮುದುಕ್ರಾದ್ವಿ, ನಮ್ಮನ್ನಾರ ನೋಡಾಕರ ಬ್ಯಾಡನ ಅವಂಗ. ಅದಕ್ ನಾ ಹೇಳುದು, ಯಾಕೆ ನನ್ನನ್ನು ಅರ್ಥನ ಮಾಡ್ಕೊಂತಿಲ್ಲ ನೀನು ನಿಮ್ಮವ್ವ? ರೀ, ನೀವ್ ಹೇಳುದಕ್ಕ ನಾ ಬ್ಯಾಡ್ ಅನ್ನಲ್ಲ. ಬಟ್ ಅದನ್ನ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳ್ಬೇಕು. ಊಟಕ್ಕಂತ ಬಂದ್ ಹುಡುಗ ಆತರ ತಡ ಮಾತಾಡಿ ಕಳ್ಸಿದ್ರೆ ಹೆಂಗ್ ಹೇಳಿ ನೀವು? ಅವ್ನ್ ಬಿಸಿ ಹತ್ತುದ್ ಯಾವಾಗ ಹೇಳ? ಬಿಸಿ ಹತ್ತುದ್ ಯಾವಾಗ ಹೇಳ? ಹೋಗು ನಿಮ್ಮ ಅಣ್ಣನ್ ಕರ್ಕೊಂಡ್ ಬರೋಗು. ಆಯ್ತವ. ತಂದಿ ಮಕ್ಕಳ ಜಗಳದಾಗ ನಾವು ಬಡವ್ರು ಆಗಾಕತ್ತೀವಿ. ನೀನ್ ಯಾಕೋ ಇಲ್ಲಿ ಬರಕ್ ಹೋದಿ? ಅಣ್ಣ ಬಾ, ಊಟ ಉಣ್ಣಕಂತ. ನಾ ಬರ್ತೀನಿ ನಡಿವಾ, ನೀ ಏನ್ ಟೆನ್ಷನ್ ಮಾಡ್ಕೋಬೇಡ. ನಾ ಹಂಗ ಮನ್ಯಾಗ ಹಂಗ ಇದ್ದಿದ್ದ. ಆರೋ ಅಪ್ಪ ಎದಕ್ಕ ಬೈತಾನ ನನ್ನ ಅನ್ನೋದಕ್ಕಲ್ಲ, ನಾನು ದುಡಿಬೇಕು. ಸ್ಯಾಲ್ರಿ ಇಂಕ್ರಿಮೆಂಟ್ ಮಾಡ ಅನ್ನಕತ್ತೀನಿ, ಅವ್ ಮಾಡವಲ್ಲ. ಅವ್ರ ಎದಕ್ ಮಾಡವಲ್ರ ಅಂತ ಗೊತ್ತಾಯ್ತು ತಗೋ. ನಿನ್ಗೂ ಗೊತ್ತಾತ? ಅಲ್ಲ, ನಾ ಅವ್ರ ಇಂಗ್ಲಿಷ್ ಕಲಿ ಅಂತಾರ, ನೀ ಯಾಕೆ ಕಲಿವಲ್ಲಿ? ನೋಡುವ, ನಾ ಏನ್ ಬೇಕಾದ್ ಕಲಿತೀನಿ. ಆ ಬ್ರಿಟಿಷ್ ಲ್ಯಾಂಗ್ವೇಜ್ ಮಾತ್ರ ನನ್ ಕಲಿಯಕ್ಕಾಗಲ್ಲ ನೋಡು. ಆ ಬ್ರಿಟಿಷ್ ಭಾಷೆಗಳು ನನಗೆ ಇಷ್ಟನೂ ಆಗಲ್ಲ. ಇರ್ಲಿ ಬಿಡಣ್ಣ, ನಮ್ಮ ಹೊಟ್ಟಿ ಪಾಡಿಗಾರ ನಾವು ಕಲಿಬೇಕಾಗತ್ತ. ಹ್ಞೂ, ಹೊಟ್ಟಿ ಪಾಡಿಗೆ ಅಂತ ಹೋಗ್ತೀವಿ. ಮುಂದೆ ಏನಾಗತ್ತೆ ಗೊತ್ತಾರ? ಅದ ನಮ್ ಜೀವನ ಆಗಿಬಿಡ್ತೈತಿ. ಈಗ ನೋಡು, ಬೆಂಗಳೂರಿನಾಗ ಹೆಂಗಾಗೈತೆ ಅಂದ್ರ ಹೊಟ್ಟಿ ಪಾಡಿಗೆ ಅಂತ ಇಂಗ್ಲಿಷ್ ಮಾತಾಡ್ಕೊಂಡಾರ, ಕನ್ನಡ ಅನ್ನೋದನ್ನ ಮರ್ತ ಹೋಗ್ತಾರ ನೋಡು. ಹೌದಣ್ಣ, ಅದನ್ನು ನಾನು ನೋಡಕತ್ತೀನಿ. ನಮ್ಮ ಕಾಲೇಜ್ನಾಗೂ ಹಂಗಾಗೈತಿ. ಕನ್ನಡ ಯಾರು ಮಾತಾಡೋದೇ ಇಲ್ಲ. ಬಟ್ ಆದ್ರೂ ನೀನು ಒಂದಿಟ್ಟು ಕಲಿ, ಏನಾಗಲ್ಲ. ನೋಡೋನ್ ತಗೋ, ಮುಂದೆ ನಡಿ ಮನೆಗೆ ಹೋಗು. ಮತ್ತೆ ನಿನ್ ಮುಗಿಯಾಕ ಬಂತಾನೆ? ಹ್ಞೂ ಅಣ್ಣ, ಇನ್ನೊಂದು ಸೆಮಿಸ್ಟರ್ ಅಷ್ಟ ಐತಿ, ಮುಗಿತೈತಿ. ಚಲೋ ತಗಿ ಓದುವ. ಹ್ಞೂ ಅಣ್ಣ. ಅವ ಕೊಡ್ಬಾಬೆ. ನಂಗೂ ಕೊಡ್ಬೇ. ತಾಟ್ ತಗೊಂಡ್ ಕುಂದ್ರಿ. ನೋಡ್, ಯಾವತ್ತಿದ್ರು ನಾನ ಹೊರಗಿನ, ನೀವ್ ಯಾವತ್ತಿದ್ರು ಅಂದ ಅಲ್ಲ. ಈಗ ಸಾಕು, ನೀವು ಹೊರಗೆ ಹೋಗ್ರಿ, ಆಮೇಲೆ ನಿಮಗೆ ಊಟ ಕೊಡ್ತೀನಿ. ಅಪ್ಪಗೆ ಯಾವಾಗ್ಲೂ ಹಿಂಗಾಗತ್ತಲ್ಲ. ಪಾಪನ ನನ್ನ ಮಗ ಊಟಕ್ಕೆ ಹಾಕಿಸ್ಕೊಡಂಗಿಲ್ಲ. ಯವ್ವ, ನಾ ಊಟ ಮಾಡಿ ಲಗು ಹೋಗ್ಬೇಕು. ನಾಳೆ ನಾನು ಆಫೀಸ್ಗೆ ಲಗು ಹೋಗ್ಬೇಕು. ಆಕೆ ಇಂಗ್ಲೀಷ್ ಮಾತಾಡಿ, ಆಕೆ ಯಾವಕ್ಕೆ ಇಂಗ್ಲೀಷ್ನಾಗ ಬರ್ತಾ ಅಂತ ಬಂದಿಟ್ಟು ಇದನ್ನ ಮಾಡ್ಬೇಕು. ಮಗ ಏನ್ ಹೇಳ್ತಾರ ಅದನ್ನ ಮಾಡ್ ಮಗ. ಯಾಕೆ ಮಗ ಹಂಗ್ ಮಾಡ್ಕೊಂತೀಯ? ಅವ ಏನ್ ಮಾಡೋದು? ನಂಗೆ ಇಷ್ಟ ಇಲ್ಲದು ಮಾಡೋದು ನಂಗೆ ಇಷ್ಟನ ಆಗಲ್ವಾ? ವಿವೇಕ್, ಮೇಡಮ್ ಬಂದಾರ, ಹೋಗಿ ಪ್ರೆಸೆಂಟೇಶನ್ ಕೊಡಪ್ಪ. ಕನ್ನಡನ ಮಾತಾಡ್ಬೇಡ, ಇಂಗ್ಲೀಷ್ನ ಮಾತಾಡಿ. ಅವ್ರ ಏನಾದ್ರು ಓಕೆ ಅಂತಂದ್ರ ನಾನಂತರೂ ನಿನಗ್ ಪ್ರಮೋಷನ್ ಈಗ ಪಟಾಪಟ್ ಕೊಟ್ಬಿಡ್ತೀನಿ. ಅಮೂಲ್ಕೆ ನಿನ್ ಸ್ಯಾಲ್ರಿ 25,000 ಆಗುತ್ತೆ ನೋಡು, 15,000 ಇನ್ಕ್ರೀಸ್ ಮಾಡ್ತೀನಿ. ಸರ್, ಇದೆಲ್ಲ ಓಕೆ, ಬಟ್ ಈ ಇಂಗ್ಲಿಷ್ ಆಕೆ ಕನ್ನಡ ಬರಲ್ಲಪ್ಪ. ಇಂಗ್ಲಿಷ್ ಅಂದ ಫಾರಿನ್ ಇಂದ ಬಂದಾಳಕ್ಕಿ. ಅಯ್ಯ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಹೋಗಿ ಸರ್ ನೀವು.
Ma'am, Vivek will be explain everything about the project, ma'am. Okay, Mr. Charandi. I can handle it. Okay, ma'am. Can I leave now? Okay, Mr. Charandi, you can leave now. ಈ ಚರಂಡಿನ ಹೋಗಿ ಚರಂಡಿ ಗುಂಡೆ ಹಾಕ್ಬೇಕು ಇವಂಗ ಇಂಗ್ಲಿಷ್ ಅಂತ ಇಂಗ್ಲಿಷ್. ಮೇಡಮ್, ನಾನು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಏನ What you are telling? ಮೇಡಮ್, ನಾನು ಪ್ರಾಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದೆ. What's your name? ನೇಮ್ ವಿವೇಕ್. Avivek? ನೋ ಮೇಡಮ್, ವಿವೇಕ್. Oh, Vivek. Okay. Okay, let's proceed. ಪ್ರೊಸೀಡ್. Explain. Ma'am, if you see the project book, you can understand it, ma'am. What? Ma'am, okay, understood. I'll explain. Water coming, fan ತಿರುಗಿಂಗ್, ಇದು ಪೈಪ್ ಗೋಯಿಂಗ್, ಮಾಯಿಶ್ಚರೈಸಿಂಗ್, coming back from the pipe, storing in the bucket. That's all, madam. Mr. Vivek, I only understand coming. I didn't understand any going. Simple, madam. All coming. ಎಲ್ಲ going. ಅಷ್ಟೇ, madam. What? Madam, it's simple, madam. Water in, madam. Pipe coming, madam. No, Vivek, stop. Let me ask a question. ಏನು? Question. Vivek, water. Ma'am, I explained now. Water coming, pipe ತಿರುಗಿಂಗ್, going in. ಅಷ್ಟೇ, madam. Vivek, stop. I want a drinking water. Okay. ಮಂಜಾ, ಕುಡಿಯಕ್ ನೀರ್ ತಗೊಂಡ್ ಬಾರೋ. ಮ್ಯಾಮ್ ವಾಟರ್. Wait a second. Okay, give me. ಓಕೆ ಮ್ಯಾಮ್. Ma'am, can I explain? How much water required to generate the electricity for the fan? Ma'am, you're asking question. ಹಾ ಸರ್, ಅವ್ರು ಕೇಳ್ತಿರೋದು ಕ್ವಶನ್ ನಿಮ್ಗೆ ಅರ್ಥ ಆಗ್ತಿಲ್ಲ ನೋಡಿ. ಸಾರಿ ಸರ್. ಅಯ್ಯ. Ma'am, restroom. Okay, Vivek, come back soon. Ma'am, it's very simple, ma'am. ಇಷ್ಟೇ, madam. Vivek, I didn't understand anything. Ma'am, it's very easy, ma'am. Ma'am, ತುಂಬಾನೇ easy, ma'am. ಏನ್ ಹೇಳ್ಬೇಕು ನಿಮ್ಗೆ? ಅಯ್ಯೋ ಮ್ಯಾಮ್, ಇಸ್ ಡೂಯಿಂಗ್ ಮ್ಯಾಮ್ ಇಸ್ ಇಂಪಾರ್ಟೆಂಟ್, ಮ್ಯಾಮ್. ಇಂಪಾರ್ಟೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್, ಮ್ಯಾಮ್. Okay, Vivek. Ask a last question. Yes, ma'am. Last question, ma'am. Ma'am, you said last question. Again, question. No, ma'am. Okay, I'll talk to you, Charandi. Okay, ma'am. Ma'am. Yes, Miss Vivek. Ma'am, okay, ma'am. Okay? ವಿವೇಕ್, ಕಂಗ್ರಾಚುಲೇಷನ್. ಸಾಲ ಏನ್ ಹೇಳಕತ್ತಿಲ್ಲ ಅದನ್ನ ಕನ್ನಡನಾಗ ಹೇಳಲ್ಲ. ವಿವೇಕ್, ನಿಂಗೆ ಪ್ರಮೋಷನ್ ಆಯ್ತಪ್ಪ. ಹೌದಾ ಸರ್? ಆ ಮೇಡಮ್ ಒಪ್ಕೊಂಡ್ಬಿಟ್ರು ನಿನ್ ಪ್ರಾಜೆಕ್ಟ್ ನ. ಹೌದಾ ಸರ್? ಬಹಳ ಖುಷಿ ಆಯ್ತು. ನಾನು ಆ ಮೇಡಮ್ ಜೊತೆ ಒಂದಿನ ಮಾತಾಡ್ತೀನಿ. ಇಲ್ಲ ಆಯ್ತಪ್ಪ, ಫೋನ್ ನಂಬರ್ ತಗೋ. ಹಲೋ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ಯು ಓಕೆ? Mr. Vivek, I didn't understand your project, but I like your confident level. That's why I'm okay with your project. ಥ್ಯಾಂಕ್ ಯು ಮ್ಯಾಮ್. ಅಬ್ಬಾ, ಫೈನಲಿ ಪ್ರಮೋಷನ್ ಆಯ್ತು. ಹೆಂಗೋ ಒಂದು ಇಂಗ್ಲಿಷ್ ಮಾಡ್ಕೊಂಡು ಮಾಡ್ಬಿಟ್ಟೆ. ಆದ್ರೂ ಈ ಇಂಗ್ಲಿಷ್ನಾಗ ಇಷ್ಟೊಂದು ಪವರ್ ಐತೆ. ಬೇಡ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.